ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಳೆರಾಯ ತಣ್ಣಗಾಗ್ತಿಲ್ಲ. ಭೀಮೆಯಲ್ಲಿ ಕೊಚ್ಚಿ ಹೋದ ಇಬ್ಬರು ಇನ್ನೂ ಕೂಡ ಸಿಕ್ಕಿಲ್ಲ. ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗಿದ್ದು ಮಲೆನಾಡು ಹಾಗೂ ಉತ್ತರ ಕರ್ನಾಟಕದಲ್ಲಿ ಮಳೆ ಸುನಾಮಿಯೇ ಎದ್ದಿದೆ. ಖಾನಾಪುರ ತಾಲೂಕಿನ ಖಾನಾಪುರ ಪಟ್ಟಣದ ರೈಲ್ವೆ ನಿಲ್ದಾಣದ ಪಕ್ಕದ ರಸ್ತೆ ಕುಸಿತಗೊಂಡಿರ್ತಕ್ಕಂಥದ್ದು ನೋಡಬಹುದು. ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಕುಸಿತಗೊಂಡಿದೆ. ಕಳೆದೊಂದು ತಿಂಗಳಿನಿಂದ ಇಡೀ ಕರುನಾಡಲ್ಲಿ ಮಾಯದ ಮಳೆ ಬೀಳ್ತಾ ಇದೆ. ಮುಂಗಾರಿಗೂ ಮುಂಚೆಯೇ ಶುರುವಾದ ಮಳೆ ಅಬ್ಬರ ಆರಿದ್ರ ಮಳೆ ಮುಗಿಯೋದಕ್ಕೆ ಬಂದ್ರೂ ತಣ್ಣಗಾಗ್ತಿಲ್ಲ. ಕೆರೆ ಕಟ್ಟೆಗಳು ತುಂಬಿದ್ರೂ ಮಳೆ ನಿಲ್ತಿಲ್ಲ. ಜಲಾಶಯಗಳು ತುಂಬಿ ತುಳುಕ್ತಾ ಇದ್ರು ವರುಣನ ಅವಾಂತರಗಳು ಕಮ್ಮಿ ಆಗ್ತಿಲ್ಲ. ಮಳೆ ರೂಪದಲ್ಲಿ ಬರ್ತಿರೋ ಜವರಾಯ ಸಾವಿನ ಸುನಾಮಿಯನ್ನೇ ಎಬ್ಬಿಸಿದ್ದಾನೆ. ಈ ಒಂದು ಮಹಾಮಳೆಗೆ 10 ಹೆಣಗಳು ಬಿದ್ರೂ ವರುಣನ ವಿಶ್ವರೂಪ ಮಾತ್ರ ತಗ್ತಿಲ್ಲ. ಹೀಗಾಗಿನೇ ಮಲೆನಾಡು ಜನರ ಬದುಕು ತೊಯ್ದ ತೊಪ್ಪೆಯಂತಾಗಿರೋದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರೋ ಮಳೆರಾಯ ಬೆಳಗಾವಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದಾನೆ. ಊರೂರಲ್ಲೂ ನೆರೆ ನುಗ್ಗಿದ್ರೂ ಮಳೆಯ ಅಬ್ಬರ ಮಾತ್ರ ಕಡಿಮೆಯಾಗ್ತಿಲ್ಲ. ಖಾನಾಪುರದಲ್ಲಿ ಆರಿದ್ರ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ. ರೈಲ್ವೆ ಅಂಡರ್ ಪಾಸ್ ಬಳಿ ಭಾರೀ ಪ್ರಮಾಣದಲ್ಲಿ ರಸ್ತೆ ಕುಸಿದಿದ್ರಿಂದ ಖಾನಾಪುರ ಅಸೋಗ ರಸ್ತೆಯ ಸಂಪರ್ಕ ಬಂದ್ ಆಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ನೈಋತ್ಯ ರೈಲ್ವೆ ವಲಯದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಖಾನಾಪುರ ತಾಲೂಕಿನ ಖಾನಾಪುರ ಪಟ್ಟಣದ ರೈಲ್ವೆ ನಿಲ್ದಾಣದ ಪಕ್ಕದ ರಸ್ತೆ ಕುಸಿತಗೊಂಡಿರ್ತಕ್ಕಂಥದ್ದು ನೋಡಬಹುದು. ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಕುಸಿತಗೊಂಡಿದೆ. ಇದರಿಂದ ಏನು ಖಾನಾಪುರ ಮತ್ತು ಅಶೋಕ ನಡುವಿನ ಸಂಪರ್ಕ ಏನು ಸದ್ಯಕ್ಕೆ ಏನು ಬಂದ್ ಆಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಮಳೆ ಬೆಳಗಾವಿಗೆ ಮಾತ್ರವಲ್ಲ, ಯಾದಗಿರಿಯಲ್ಲೂ ಜನರ ನಿದ್ದೆಗೇಡಿಸಿದೆ. ಭೀಮಾ ನದಿ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿರೋ ಯುವಕರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ವಡಗೇರ ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಎಸ್ಡಿಆರ್ಎಫ್ ನಿರಂತರವಾಗಿ ಶೋಧವನ್ನ ನಡೆಸುತ್ತಿದೆ. ಕಳೆದ 12 ಗಂಟೆಗಳಿಂದಲೂ ಹುಡುಕಾಟ ನಡೆಯುತ್ತಿದ್ದು ನದಿ ನೀರಲ್ಲಿ ಕೊಚ್ಚಿ ಹೋದವರ ಸಣ್ಣ ಸುಳಿವು ಸಿಕ್ಕಿಲ್ಲ. ಶಾಸಕ ಚೆನ್ನಾರೆಡ್ಡಿ ತನ್ನೂರಿನ ಸ್ಥಳಕ್ಕೆ ಬರ್ತಾ ಇದ್ದಂತೆ ಮಕ್ಕಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಎಲ್ಲೆಂದರಲ್ಲಿ ನೆರೆ ನರಕ ಸೃಷ್ಟಿಯಾಗ್ತಿದೆ. ಆದರೆ ಜನರು ಮಾತ್ರ ಇದಕ್ಕೆಲ್ಲ ಕ್ಯಾರೆ ಅಂತಿಲ್ಲ. ನಿನ್ನೆಯಷ್ಟೇ ಭೀಮಾ ನದಿಯಲ್ಲಿ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ. ಹೀಗಿದ್ರೂ ಜನ ಮಾತ್ರ ಮುಳುಗಡೆಯಾದ ದೇವಸ್ಥಾನಕ್ಕೆ ಹರಸಾಹಸ ಪಟ್ಟು ಪೂಜೆ ಪುನಸ್ಕಾರ ನೆರವೇರಿಸುತ್ತಿದ್ದಾರೆ. ನದಿ ನೀರಲ್ಲಿ ಇಳಿದು ವೀರಾಂಜನೇಯ ಹಾಗೂ ಕಂಕಳೇಶ್ವರನಿಗೆ ಪೂಜೆ ಮಾಡ್ತಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ದೊಡ್ಡ ಅನಾಹುತವೇ ನಡೆಯಲಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ನಾರಾಯಣಪುರದ ಬಸವಸಾಗರ ಜಲಾಶಯ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಿದೆ. ಭಾರಿ ಪ್ರಮಾಣದ ನೀರನ್ನ ಹರಿಬಿಡ್ತಿರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಕಾಡ್ತಾ ಇದೆ. ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಿವೆ ನೋಡಿ. ಶಿವಮೊಗ್ಗದ ನಾಡ ಕಚೇರಿ ಸಂಪೂರ್ಣವಾಗಿ ಸೋರುತ್ತಿದ್ದು ಕೊಡೆ ಹಿಡ್ಕೊಂಡೇ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಂಪ್ಯೂಟರ್ಗಳಿಗೆಲ್ಲ ಪ್ಲಾಸ್ಟಿಕ್ ಕವರ್ ಮುಚ್ಚಲಾಗಿದ್ದು ನಾಡ ಕಚೇರಿಗೆ ಹೋಗುವುದಕ್ಕೆ ಜನರು ಕೂಡ ಪರದಾಡ್ತಿದ್ದಾರೆ. ಇದು ಇಂದು ನಿನ್ನೆಯ ದುಸ್ಥಿತಿಯಲ್ಲ. ಪ್ರತಿ ವರ್ಷ ಮಳೆ ಬಂದಾಗ್ಲೂ ಇದೇ ಕಥೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊಡೆ ತಗೊಂಡು ನಿಲ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂತವರು ಕೊಡೆ ಇಟ್ಕೊಂಡು ಮತ್ತೆ ಕಂಪ್ಯೂಟರ್ಗೆ ಪ್ಲಾಸ್ಟಿಕ್ ಮುಚ್ಚಿಡೋ ವ್ಯವಸ್ಥೆ ಆಗ್ತದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಆರ್ಎಸ್ ಡ್ಯಾಂ ತುಂಬೋದಕ್ಕೆ ಇನ್ನೊಂದು ಅಡಿಯಷ್ಟೇ ಬಾಕಿ ಇದೆ. 124.80 ಅಡಿ ಎತ್ತರದ ಕೆಆರ್ಎಸ್ ಡ್ಯಾಂ ಜಲಾಶಯದಲ್ಲಿ ಈಗ ನೀರಿನ ಮಟ್ಟ 123 ಅಡಿ ದಾಟಿದೆ. ಹೀಗಾಗಿ ಜೂನ್ 30ರಂದು ಸಿಎಂ ಸಿದ್ದರಾಮಯ್ಯ ಕಾವೇರಿ ನದಿಗೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಈ ಬಾರಿ ಒಳ್ಳೆಯ ಮಳೆಯಾಗಿದೆ. ಕೆರೆ ಕಟ್ಟೆ ನದಿಗಳೆಲ್ಲವೂ ತುಂಬಿದೆ. ಇದರಿಂದ ರೈತರು ಖುಷಿಯಾಗಿದ್ದಾರೆ. ಈ ಬಾರಿ ದಸರಾವನ್ನ ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಹೇಳಿದ್ರು. ಸರಿ, ಒಳ್ಳೆ ಮಳೆ ಆಗಿದೆ. ಕೆರೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದಾವೆ. ರೈತರು ಮುಖದಲ್ಲಿ ಸಂತಸ ಇದೆ. ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ. ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ. ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ. ಅದಕ್ಕೋಸ್ಕರ ಈ ಸಾರಿ ದಸರಾನ
ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮಳೆಗಾಲ ಶುರುವಾದ್ರೆ ಮಲೆನಾಡಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ಹೀಗಾಗಿನೇ ಚಿಕ್ಕಮಗಳೂರಿನ ಎತ್ತಿನ ಭುಜಕ್ಕೆ ಟ್ರಕ್ಕಿಂಗ್ಗೆ ಅಂತ ಪ್ರವಾಸಿಗರ ದಂಡೆ ಹರಿದು ಬರೋದು. ಆದ್ರೆ ಮಳೆಗಾಲ ಶುರುವಾಯಿತು ಅಂದ್ರೆ ಎಲ್ಲೆಂದರಲ್ಲಿ ಭೂಮಿ ಕುಸಿಯುತ್ತಿದೆ. ಕಿಂಗ್ ಸ್ಪಾಟ್ನಲ್ಲಿ ನೆಟ್ವರ್ಕ್ ಸಮಸ್ಯೆಯೂ ಕಾಡ್ತಿದೆ. ಇದರ ಜೊತೆಗೆ ವನ್ಯಜೀವಿಗಳ ಕಾಟ ಬೇರೆ. ಏನಾದ್ರೂ ಸಮಸ್ಯೆ ಆದ್ರೆ ಯಾರ್ ಹೊಣೆ? ಹೀಗಾಗಿ ಶಿಶಿಲ ಬೈರಾಪುರ ಗುಡ್ಡದಲ್ಲಿ ಟ್ರಕ್ಕಿಂಗ್ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಆರಿದ್ರ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಹಾವೇರಿಯಲ್ಲೂ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಹಳ್ಳ ಕೊಳ್ಳಗಳೆಲ್ಲ ಒಕ್ಕಿ ಹರಿತಿದ್ದು ಶೇಷಗಿರಿ ಗ್ರಾಮದಲ್ಲಿರೋ ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ತುಂಬೋ ಹಂತಕ್ಕೆ ಬಂದಿದೆ. ಹೀಗಾಗಿ ಬ್ಯಾರೇಜ್ಗೆ ಗೇಟ್ ಹಾಕೋದಕ್ಕೆ ನೋಡಿದ್ರೆ ಗೇಟ್ಗಳೇ ಮಂಗಮಾಯವಾಗಿದೆ. 4 ಲಕ್ಷ ಮೌಲ್ಯದ 208 ಕಬ್ಬಿಣದ ಗೇಟ್ಗಳನ್ನ ಕಿಡಿಗೇಡಿಗಳು ಕದ್ದೊಯ್ದಿದ್ದಾರೆ. ಬೇಸಿಗೆ ಶುರುವಾಗ್ತಿದ್ದಂತೆ ಕಬ್ಬಿಣದ ಗೇಟ್ಗಳನ್ನ ಗೋಡೌನ್ನಲ್ಲಿ ಇಡ್ತಿದ್ರು. ಇದರ ಬಗ್ಗೆ ಪಕ್ಕಾ ಮಾಹಿತಿ ಕಲೆ ಹಾಕಿದ್ದ ದುಷ್ಕರ್ಮಿಗಳೇ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಆರಿದ್ರನ ವಿಶ್ವರೂಪಕ್ಕೆ ಜನ ಕಂಗಾಲಾಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.